ನಲಿಕಲಿ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಆರೋಗ್ಯ ಮತ್ತು ಶಿಕ್ಷಣ ಭಾಗ 1 2024 ಮತ್ತು 25ನೇ ಸಾಲಿನದು 2ನೇ ತರಗತಿ. ಇದಕ್ಕೆ ಸಂಬಂಧಪಟ್ಟಂತಹ ನನ್ನ ಕಲಿಕೆಯ ವಿಷಯಗಳನ್ನು ನಾವು ನೋಡ್ಬೋದು. ಇವೆಲ್ಲವಕ್ಕೂ ಕೂಡ ಇಂದು ಉತ್ತರಗಳನ್ನು ನೋಡ್ತಾ ಹೋಗೋಣ. ದೇಹದ ಭಾಗಗಳು ಮತ್ತು ಕಾರ್ಯಗಳು. ನಮ್ಮ ದೇಹದ ಭಾಗಗಳನ್ನು ನೋಡೋಣ. ಇದು ವಾಸನೆಯನ್ನು ಸೂಚಿಸಲಿಕ್ಕೆ ನಮಗೆ ಯಾವ್ದು ಬೇಕು? ಮೂಗು ಬೇಕು. ರುಚಿಯನ್ನು ನೋಡಲಿಕ್ಕೆ ನಮಗೆ ಯಾವ್ದು ಬೇಕು? ನಾಲಿಗೆ ಬೇಕು. ವಾಸನೆಯನ್ನು ನೋಡಲಿಕ್ಕೆ ನಮಗೆ ಮೂಗು ಬೇಕು. ಅದೇ ರೀತಿ ಟಿ ವಿ ನೋಡಲಿಕ್ಕೆ ನಮಗೆ ಯಾವ್ದು ಬೇಕು? ಕಣ್ಣು ಬೇಕು. ಕೇಳೋದು ನಮಗೆ ಹಾಡುಗಳನ್ನು ಕೇಳೋದು ಏನು ಬೇಕು? ಕಿವಿ ಬೇಕು. ಸ್ಪರ್ಶ ಅಂದರೆ ನಮಗೆ ಮುಟ್ಲಿಕ್ಕೆ ಏನು ಬೇಕು? ಚರ್ಮ ಬೇಕು. ನೋಡೋಕ್ಕೆ ಕಣ್ಣು ಬೇಕು. ರುಚಿಯನ್ನು ನೋಡಲಿಕ್ಕೆ ನಮಗೆ ನಾಲಿಗೆ ಬೇಕು. ಕೇಳಲಿಕ್ಕೆ ಕಿವಿ ಬೇಕು. ಸ್ಪರ್ಶ ಮುಟ್ಲಿಕ್ಕೆ ನಮಗೆ ಚರ್ಮ ಬೇಕು ಅಥವಾ ಕೈಗಳು ಬೇಕು. ಈ ರೀತಿ ನಾವು ದೇಹದ ಭಾಗಗಳನ್ನು ಹೊಂದಿಸುವಂಥದ್ದು. ಬಣ್ಣದ ಸಂಖ್ಯೆಗಳು ಅಂತ ಕೇಳಿದ್ದಾರೆ. ಇಲ್ಲಿ ಕೆಳಗಡೆ ಏನು ಮಾಡಿದರೆ, ನೀನು ಹಳದಿ 1 ನಂಬರ್ ಇರೋಂಥಕ್ಕೆ ಹಳದಿಯನ್ನು ಹೊಡಿಬೇಕು, 2ನೇ ನಂಬರ್ ಇರೋದಕ್ಕೆ ಕಂದು ಬಣ್ಣವನ್ನು ಹೊಡಿಬೇಕು, 3ನೇ ನಂಬರ್ ಇರೋಂಥಕ್ಕೆ ಕೆಂಪು ಬಣ್ಣವನ್ನು ಹೊಡಿಬೇಕು, ಗುಲಾಬಿ ಬಣ್ಣವನ್ನು 4 ಇರುವಂಥದ್ದು ಹೊಡಿಬೇಕು. ಇಲ್ಲಿ 4 ಇಲ್ಲಿದೆ, ಇಲ್ಲಿಗೆಲ್ಲ ಗುಲಾಬಿ ಬಣ್ಣವನ್ನು ಹೊಡೆಯುವಂಥದ್ದು. ಈ ಕೊಟ್ಟಿರುವಂಥ ಸಂಖ್ಯೆಗಳಿಗೆ ಅನುಗುಣವಾಗಿ ನಾವು ಚಿತ್ರಕ್ಕೆ ಏನು ಮಾಡಬೇಕು? ಬಣ್ಣವನ್ನು ಹಚ್ಚಬೇಕು. ನೋಡಿ, ಚಿಟ್ಟೆ ಎಷ್ಟೊಂದು ಮುದ್ದವಾಗಿ ಕಾಣ್ತಿದೆ ಅಲ್ವಾ? ನೆಕ್ಸ್ಟ್ ಹೋಗೋಣ. ಮುಖದ ಭಾವಗಳು. ಸಂತೋಷ ಥರ ನಾವು ಬಿಡಿಸ್ಬೇಕು. ಕೋಪ ನೋಡಿ, ಕೋಪ ಥರ ಚಿತ್ರವನ್ನು ಬಿಡಿಸ್ಬೇಕು. ಇಲ್ಲಿ ಆಶ್ಚರ್ಯ ಥರ ಚಿತ್ರವನ್ನು ಬಿಡಿಸ್ಬೇಕು. ದುಃಖ ಅಳುತ್ತಿರುವಂತಹ ದೃಶ್ಯವನ್ನು ಇಲ್ಲಿ ನೋಡ್ಬೋದು. ಆ ರೀತಿ ನಾವು ಚಿತ್ರವನ್ನು ಚಿತ್ರಿಸ್ಬೇಕು. ಇಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಭಾವಚಿತ್ರಗಳನ್ನು ಅಂಟಾಕಬೇಕು. ಇಲ್ಲಿಗೆ ನಿನ್ನ ಫೋಟೋವನ್ನು ಅಂಟಾಕಬೇಕು. ಇಲ್ಲಿ ನಿಮ್ಮ ಅಪ್ಪಾಜಿದು, ಇಲ್ಲಿಗೆ ನಿಮ್ಮ ಅಮ್ಮಂದು ಫೋಟೋವನ್ನು ಏನು ಮಾಡಬೇಕು? ಅಂಟಾಕಬೇಕು ಅಥವಾ ಬಿಡಿಸ್ಬೇಕು. ನೆಕ್ಸ್ಟು ಜೊತೆಗೆ ಅಂಥೇಳಿ ಇವುಗಳನ್ನು ಹೊಂದಿಸಬೇಕು. ಇದಕ್ಕೆ ಬಾಳೆಹಣ್ಣು ಬಾಳೆಗೊನೆಗೆ ಈ ರೀತಿ ನಾವೇನು ಮಾಡಬೇಕು? ಹೊಂದಿಸ್ಬೇಕು. ಯಾವ್ಯಾವುದಕ್ಕೆ ಯಾವ್ದು ಸೇರುತ್ತೆ? ಮಾವಿನ ಮರದಿಂದ ಮಾವಿನ ಹಣ್ಣು ಸಿಗುತ್ತೆ, ಹೌದಾ? ದ್ರಾಕ್ಷಿ ಗೊಂಚಲಿನಿಂದ ದ್ರಾಕ್ಷಿ ಹಣ್ಣು ಸಿಗುತ್ತೆ, ಬಾಳೆಹಣ್ಣಿನಿಂದ ಬಾಳೆ ಹಣ್ಣು ಸಿಗುತ್ತೆ. ಈ ರೀತಿ ನಾವು ಹೊಂದಿಸ್ಬೇಕು. ನೆಕ್ಸ್ಟ್ ಬಂದರೆ ವೃತ್ತಿಗಳು. ಇವನು ಡ್ರೈವರ್ ಚಾಲಕ, ಇವರು ಡಾಕ್ಟರ್ ವೈದ್ಯೆ, ಇವರು ಶಿಕ್ಷಕಿ, ಇಲ್ಲಿ ರೈತ, ಇಲ್ಲಿ ಪೈಲಟು, ಇಲ್ಲಿ ಸೈನಿಕರು. ಈ ರೀತಿ ನಾವು ವೃತ್ತಿಗಳನ್ನು ಹೊಂದಿಸುವಂಥದ್ದು. ನಮಗೆ ಈ ಕೊಟ್ಟಿರುವಂತಹ ಇದರಲ್ಲಿ ಒಳ್ಳೆಯ ಆಹಾರ ಯಾವುದು ಅಂತ ನಾವು ನೋಡಬೇಕು. ಇಲ್ಲಿ ನೀವು ನೋಡ್ಬೋದು, ಇದು ಒಳ್ಳೆಯ ಆಹಾರ, ಇದು ಮೊಳಕೆ ಕಾಳು ಒಳ್ಳೆಯ ಆಹಾರ, ಹೌದಾ? ಇಲ್ಲಿ ನೋಡಿರಿ, ನೊಣ ಎಲ್ಲ ಕೂತವೆ ಹಲಸಿನ ಹಣ್ಣಿನ ಮೇಲೆ. ಇದನ್ನು ತಿನ್ನಬೇಕಾ? ಇದನ್ನು ತಿನ್ನಬಾರ್ದು. ಇಲ್ಲಿ ನೋಡಿ, ರೋಡ್ ಸೈಡಲ್ಲಿ ಇಟ್ಕೊಂಡು ಮಾರ್ತಾಯಿದ್ದಾರೆ, ಇದನ್ನು ತಿನ್ನಬೇಕಾ? ತಿನ್ನಬಾರ್ದು. ಇಲ್ಲಿ ಒಳ್ಳೆಯ ಆಹಾರವನ್ನು ಯಾವುದು ಅನ್ನೋದಕ್ಕೆ ಅದೇನು ಮಾಡಬೇಕು? ನಾವು ತಿಂತೀವಿ ಅನ್ನೋದಕ್ಕೆ ಗೆರೆ ಎಳೆದು ತೋರಿಸಬೇಕು. ಇದನ್ನು ನೀನೇ ಮಾಡಬೇಕು. ಅಂದರೆ ಕೈ ತೊಳೆಯುವಂಥದ್ದು, ಟೈ ಕಟ್ಟಿಕೊಳ್ಳುವಂಥದ್ದು, ಬಟ್ಟೆ ಮಡಚುವಂಥದ್ದು, ಶೂ ಕಟ್ಟುವಂಥದ್ದು. ಇಲ್ಲಿ ನೋಡಿ, ಲೇಸನ್ನು ಕಟ್ತಿರುವಂಥದ್ದು. ಇಲ್ಲಿ ಬೆಲ್ಟನ್ನು, ಸಮವಸ್ತ್ರಕ್ಕೆ ಬೆಲ್ಟನ್ನು ಹಾಕ್ಕೊಳ್ಳುವಂಥದ್ದು, ಕಸದ ಪುಟ್ಟಿಗೆ ಕಸವನ್ನು ಹಾಕುವಂಥದ್ದು. ಇದನ್ನು ನೀನೇ ಸ್ವಇಚ್ಛೆಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಕೆಲಸವನ್ನು ಮಾಡಬೇಕು. ಇಲ್ಲಿ ದಾರಿಯನ್ನು ತೋರಿಸ್ಬೇಕು. ಇಲ್ಲಿ ರಾಣಿಗೆ ಏನು ಮಾಡಬೇಕು? ನಾವು ಶಾಲೆಯನ್ನು ತೋರಿಸ್ಬೇಕು. ರಾಣಿಗೆ ಇಲ್ಲಿಂದ ಹೋಗೋಣ, ಇಲ್ಲಿಂದ ಹೋಗ್ಬಿಟ್ಟು ಈ ರೀತಿ ನೀವು ಬಣ್ಣವನ್ನು ಹೊಡ್ಕೊಂತ ಈ ದಾರಿಗುಂಟ ಹೋಗಬೇಕು. ನಾನು ಹೋಗ್ತಿದ್ದೀನಲ್ಲ, ಈ ದಾರಿಗುಂಟ ಹೋಗ್ಬಿಟ್ಟು ಮತ್ತು ಇಲ್ಲಷ್ಟು ಬಂದು ಇದೆಲ್ಲ ಹೋಗುತ್ತೆ, ಈ ದಾರಿಗುಂಟ ಹೋಗಿ ಈ ದಾರಿಗುಂಟ ರೌಂಡ್ ಹೊಡೆದು ಹೋದರೆ ಇಲ್ಲಿ ಅವಳ ರಾಣಿಗೆ ದಾರಿ ಸಿಗುತ್ತೆ. ಈ ರೀತಿ ದಾರಿಗುಂಟ ಅದು ಹೆಂಗೆ ಹೋಗುತ್ತೆ? ಆ ದಾರಿಗುಂಟ ನಾವು ಸೀದಾ ಬಣ್ಣವನ್ನು ಕ್ರಯನ್ಸ್ ಮೂಲಕ ಹೋಗಬೇಕು. ಇಲ್ಲಿ ಸರಿ ತಪ್ಪುಗಳನ್ನು ಗುರುತಿಸುವಂಥದ್ದು. ಶೌಚಾಲಯದ ಬಳಕೆ ಮತ್ತು ಸ್ವಚ್ಛತೆ. ಶೌಚಾಲಯವನ್ನು ಬಳಸೋ ಮೊದಲು ನಾವೇನು ಮಾಡಬೇಕು? ನೀರನ್ನು ಹಾಕಬೇಕು. ಶೌಚಾಲಯದಲ್ಲಿ ಬಕೆಟನ್ನು ಮುರಿದು ಹಾಕಬೇಕಾ? ತಪ್ಪು. ಇವುಗಳನ್ನು ಆ ವಾಕ್ಯಕ್ಕೆ ಏನು ಮಾಡಬೇಕು? ನಾವು ಓದ್ಕೊಂಡು ಸರಿ ತಪ್ಪನ್ನು ಹಾಕಬೇಕು.
ಎಲೆ ಬಳಸಿ ಚಿತ್ರ ರಚಿಸು. ನಿನ್ನ ತರಗತಿಯಲ್ಲಿ ನೋಡ್ರಿ, ಎಲೆಗಳಿಂದ ಇಲಿಯನ್ನು ರಚಿಸಿರುವಂಥದ್ದು, ಗೂಬೆ ರಚಿಸಿರುವಂಥದ್ದು, ಅಥವಾ ನವಿಲು, ಗುಬ್ಬಿ, ಇವುಗಳನ್ನು ನೀನು ಆಕ್ಟಿವಿಟಿ ಮೂಲಕ ಕ್ರಾಫ್ಟ್ ಅಂತ ಕರಿತೀವಿ, ಅದನ್ನು ರಚಿಸಬೇಕು. ಶೂವನ್ನು ನೀನೇ ಲೇಸನ್ನು ಯಾವ ರೀತಿ ಕಟ್ಕೋಬೇಕು ಅನ್ನೋದನ್ನು ತರಗತಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಂದ ಕಟ್ಟು. ಇದು ನೀನು ಏನಾದ್ರೂ ಪೇಪರ್ ಕವರನ್ನು ಮಾಡಿಕೊಂಡು ತರಲಿಕ್ಕೆ ನೋಡ್ರಿ, ಒಂದು ಕವರನ್ನು ನೀನೇ ಸಿದ್ಧಪಡಿಸುವುದನ್ನು ಕಲ್ತ್ಕೋ. ಮಣ್ಣಿನ ಆಟಿಕೆ, ಮಣ್ಣಿನಲ್ಲಿ ಯಾವ್ಯಾವ ರೀತಿ ಆಟಿಕೆಯನ್ನು ಮಾಡ್ಬೋದು ಅನ್ನೋದನ್ನು ನಿನ್ನ ತರಗತಿಯಲ್ಲಿ ಸಹಪಾಠಿಗಳ ಜೊತೆಯಲ್ಲಿ ನೀನೇನು ಮಾಡಬೇಕು, ಕಲ್ತ್ಕೋಬೇಕು. ಹಾಡು ಮಾತನಾಡು. ಇದು ಯಾವ ಆಟ? ಲಗೋರಿ ಆಟ. ಇದು ಯಾವ ಆಟ? ಹಳಿಗುಳಿ ಮನೆ ಆಟ. ಇದು ನೀನು ಆಡಿದೆಯಲ್ವಾ, ಇದು ಕೇರಮ್ ಆಟ, ಇದು ವಾಲಿಬಾಲು. ಅಥವಾ ಇದು ಫುಟ್ಬಾಲ್ ಆಟ ಆಡುವುದನ್ನು ನಾವಲ್ಲಿ ನೋಡ್ಬೋದು. ಇದನ್ನು ನಾವು ಟೌನಲ್ಲಿ ನೋಡ್ತೀವಿ. ಇದು ಜೀಬ್ರಾ ಪಟ್ಟಿ ಅಂತ ಕರಿತೀವಿ, ಪಾದಚಾರಿಗಳು ಹೋಗುವಂಥದ್ದು. ಇದು ಈ ರೀತಿ ಹಾಕಿದೆ ಅಂದರೆ ಶಾಲಾ ವಲಯ ನಿಧಾನವಾಗಿ ಚಲಿಸಿ ಅಂತ. ಇದು ಆಸ್ಪತ್ರೆ ಇದೆ ಅಂತ. ಈ ಚಿಹ್ನೆಯನ್ನು ನಾವು ರೋಡ್ ಸೈಡಲ್ಲಿ ಹಾಕಿದೆ ಅಂದರೆ ಆಸ್ಪತ್ರೆ ಇದೆ. ಇದು ಸಿಗ್ನಲನ್ನು ತೋರಿಸುವಂಥದ್ದು, ಟ್ರಾಫಿಕ್ ಸಿಗ್ನಲ್. ಇಲ್ಲಿ ಚಿತ್ರವನ್ನು ನೋಡಿ ಉತ್ತರಗಳನ್ನು ಇಲ್ಲಿ ನೀನು ಬರೆಯುವಂಥದ್ದು. ಸಹಾಯವಾಣಿ. ಅಗ್ನಿ ಬಿದ್ದಾಗ ಯಾರಿಗೆ ನೀನು ಹೇಳಬೇಕು, ಪ್ರಕೃತಿ ವಿಕೋಪ ಆದಾಗ ಯಾರಿಗೆ ಹೇಳಬೇಕು, ಅಥವಾ ಆಕ್ಸಿಡೆಂಟ್ಗಳಾದಾಗ ಯಾರಿಗೆ ಹೇಳಬೇಕು ಅನ್ನೋದನ್ನು ಈ ಚಿತ್ರದ ಮೂಲಕ ವಂದಿಸುವಂಥದ್ದು. ನೆಕ್ಸ್ಟ್ ಬಂದರೆ ಚಿತ್ರ ಮಾತು. ನೀನು ಅಜ್ಜನಿಗೆ ಸಹಾಯವನ್ನು ಮಾಡಬೇಕು. ಹೌದು, ಯಾಕೆ? ಅವರಿಗೆ ವಯಸ್ಸಾಗಿದೆ, ವಿಶ್ರಾಂತಿಯಲ್ಲಿರ್ತಾರೆ, ಕಾಲು ನೋವು ಇರ್ತೈತೆ, ಕೈ ನೋವು ಇರ್ತೈತೆ, ಅವ್ರಿಗೇನು ಮಾಡಬೇಕು, ನಾವು ಸಹಾಯವನ್ನು ಮಾಡಬೇಕು. ನೋಡಿ, ಇಲ್ಲಿ ಅವಳ ಮೊಮ್ಮಗಳು ಅಜ್ಜನಿಗೆ ಕನ್ನಡಕವನ್ನು ಕೊಡ್ತಾ ಇದ್ದಾಳೆ. ನೋಡ್ರಿ, ಇಲ್ಲಿ ಕನ್ನಡಕವನ್ನು ಇಟ್ಕೊಂಡು ಅಜ್ಜನಿಗೆ ಕೊಡ್ತಿರುವಂಥದ್ದು. ಅಜ್ಜ ಪೇಪರ್ ಓದೋಕ್ಕೆ ಕನ್ನಡಕವನ್ನು ಕೊಡ್ತಿರುವಂಥದ್ದು. ಅಥವಾ ನೀರು ಕೇಳಿದಾಗ ತಕ್ಷಣ ನೀರು ಕೊಡುವಂಥದ್ದು. ಅಜ್ಜ ಏನು ಮಾಡ್ತೈತೆ, ನಿಮಗೆಲ್ಲ ಕತೆ ಹೇಳುತ್ತೆ. ಅವಶ್ಯಕತೆ ಇದ್ದಾಗ ಪೆನ್ಸಿಲ್ಗೆ ದುಡ್ಡನ್ನು ಕೊಡ್ತೈತೆ. ಏನಾದ್ರೂ ಬೇಕು ಅಂದಾಗ 5 ರೂಪಾಯಿ 10 ರೂಪಾಯಿನ ಕೊಡ್ತಿದ್ದೆ. ನಿನಗೆ ಹಸಿವಾದಾಗ ತಿನ್ನಲಿಕ್ಕೆ ಕುರ್ಕುರೆಯನ್ನು ಕೊಡಿಸುತ್ತೆ. ಹೌದ್ರಾ? ಇಲ್ಲಿ ಅಮ್ಮ ಏನಾದರೂ ಬಟ್ಟೆಯನ್ನು ಹೊಲಿತಿರ್ಬೇಕಾದ್ರೆ ನೀನು ಅಂಗಿ ಗುಂಡಿ ಹಾಕಿ ಕೊಡೋದು, ಪಾಲ್ಸ್ ಹಾಕಿ ಕೊಡೋದು, ಇವನ್ನೆಲ್ಲವನ್ನು ಕೂಡ ನೀನು ಮಾಡ್ಬೋದು. ನಿನ್ನ ಹತ್ರ ನಾಯಿ ಇತ್ತು ಅಂದರೆ ಅದನ್ನು ನೋಡ್ಕೋಬೇಕು, ಪ್ರೀತಿಯನ್ನು ನೋಡ್ಕೋಬೇಕು, ಅದ್ರ ಜೊತೆ ಆಟವನ್ನು ಆಡಬೇಕು. ಕಣ್ಣು ಕಾಣದೇ ಇದ್ದಾಗ ರಸ್ತೆಯನ್ನು ದಾಟಿಸುವಂಥದ್ದು, ಬ್ರೈನ್ ಲಿಪಿಯನ್ನು ಓದಿಸುವಂಥದ್ದು, ಗುಂಡಿ ತಗ್ಗುಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದನ್ನು ಮಾಡ್ಬೋದು. ಇಲ್ಲಿ ಗಾಲಿ ಕುರ್ಚಿ ಅಂದರೆ ಅವರಿಗೆ ಸ್ವಲ್ಪ ಏನಾದ್ರೂ ಒಂದು ಅಂಗ ಊನತೆ ಇದ್ದಾಗ ಅವ್ರನ್ನ ಆಟ ಆಡಿಸುವಂಥದ್ದು, ಅವ್ರ ಜೊತೆ ಇರುವಂಥದ್ದು, ಅವ್ರ ಜೊತೆ ಆಟವನ್ನು ಆಡಿ ನೋಡ್ಕೊಳ್ಳುವಂಥದ್ದನ್ನು ಅವರಿಗೆ ಮನೋರಂಜನಾತ್ಮಕವಾಗಿ ಸಹಾಯವನ್ನು ಮಾಡಬೇಕು. ಜಾತ್ರೆಯಲ್ಲಿ ಏನಾದರೂ ಪುಟ್ಟು ಕಳ್ಕೊಂಡಾಗ ಏನು ಮಾಡಬೇಕು, ನಾವು ಪೊಲೀಸರ ಸಹಾಯವನ್ನು ತೆಗೆದುಕೊಂಡು ಆ ಮಗುವನ್ನು ಹುಡುಕಬೇಕು. ಇದು ನೋಡ್ರಿ, ಇಲ್ಲೇ ಆಟ ಅಂದರೆ ಗುಂಪು ಆಟಗಳನ್ನು ಮಾತ್ರ ನಾವು ಚಿತ್ರಗಳನ್ನು ತಯಾರಿಸಬೇಕು. ಇದು ಕಬಡ್ಡಿ ಗುಂಪು ಆಟ, ಹೌದ್ರಾ? ಇದು ಕ್ರಿಕೆಟು, ಇದು ಕೂಡ ಗುಂಪು ಆಟ, ಅಂದರೆ 4-5 ಜನ ಆಡುವಂಥದ್ದು. ಖೋ ಖೋ ನೀನು ಆಡಿತಾನೆ, ಇದು ಗುಂಪು ಆಟ. ವಾಲಿಬಾಲು ನೀನು ಆಡಿತಾನೆ, ನಿಮ್ಮೂರಲ್ಲಿ ಆಡ್ತಾರಲ್ಲ, ನೋಡಿದ್ರಲ್ಲ, ಇದು ಕೂಡ ಗುಂಪು ಆಟ. ಇವುಗಳಿಗೆ ನೀನು ಚಿತ್ರವನ್ನು ತಯಾರಿಸಿ ಮಾಡಿ ಆ ಪೇಪರಲ್ಲಿ ಬಂದಿರ್ತವೆ. ಆ ಪೇಪರ್ನಲ್ಲಿ ಬಂದಿರುವಂತಹವನ್ನು ಕತ್ತರಿಸಿ ನೀನು ಅಲ್ಲಿಗೆ ಏನು ಮಾಡಬೇಕು, ಅಂಟಿಸ್ಕೋಬೇಕು. ಇದು ಪದಬಂಧವನ್ನು ತುಂಬಿರುವಂಥದ್ದು. ನೆಕ್ಸ್ಟ್, ಗಿಡವನ್ನು ನೆಡುವಾಗ ಫಸ್ಟ್ನೇ ಹಂತದಲ್ಲಿ ಗಿಡವನ್ನು ನೆಡುವ ಜಾಗದಲ್ಲಿ ಗುಂಡಿಯನ್ನು ತೊಡ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಮತ್ತು ಗೊಬ್ಬರವನ್ನು ಹಾಕಬೇಕು. 2ನೇ ಹಂತಕ್ಕೆ ಬಂದರೆ ಗುಂಡಿಗೆ ಬೇರುಗಳನ್ನು ಸಂಪೂರ್ಣವಾಗಿ ಮುಚ್ಚಿ, ಮಣ್ಣಿನಿಂದ ನೀಟಾಗಿ ಮುಚ್ಚಿ ಅದನ್ನು ಚೆನ್ನಾಗಿ ಅದುಮಬೇಕು. ನಂತರ ಗಿಡದ ಸುತ್ತಲೂ ನೀಟಾಗಿ ಅದನ್ನು ತಟ್ಟಿ ಸರಿ ಮಾಡಿಬಿಟ್ಟು ಅದಕ್ಕೆ ಏನು ಮಾಡಬೇಕು, ಚೆನ್ನಾಗಿ ಬೇರುಗಳನ್ನು ಮುಚ್ಚಿ, ನೋಡಿ ಇಲ್ಲಿ ಕೈಯಲ್ಲಿ ನೀಟಾಗಿ ಅದುಮಿಬಿಟ್ಟು ಭದ್ರವಾಗಿ ಬೇರುಗಳು ಕೂತ್ಕೊಂಡಂಗೆ ಮಾಡಿಬಿಟ್ಟು ಸ್ವಲ್ಪ ಕೊನೆಗೆ ನೀರನ್ನು ಹಾಕುವಂಥದ್ದು. ಇಲ್ಲಿ ಕ್ರಮ ಸಂಖ್ಯೆಗಳನ್ನು ಹಾಕುವಂಥದ್ದು 1 2 3 4. ನೆಕ್ಸ್ಟ್ ಬಂದರೆ ನಿಮ್ಮ ಶಾಲೆಯಲ್ಲಿರುವಂತಹ ಕೈತೋಟ, ಗಿಡದ ಸುತ್ತಲೂ ಪಾತಿ ಮಾಡುವಂಥದ್ದು. ಆ ಕೈತೋಟದಿಂದ ನಿನಗೇನು ಉಪಯೋಗ? ಅದು ಗಿಡದಿಂದ ಹಣ್ಣು ಕೊಡ್ತೈತೆ, ನಿನಗೆ ಊಟ ಮಾಡಲಿಕ್ಕೆ ತರಕಾರಿಯನ್ನು ಕೊಡ್ತೈತೆ. ನಿನ್ನ ಕೈತೋಟದಲ್ಲಿರುವಂಥ ಗಿಡ ಮರಗಳ ಹೆಸರನ್ನು ಬರೆಯುವಂಥದ್ದು. ಬೇವು, ತೇಗ, ಕರಿಬೇವು, ದಾಸವಾಳ, ಕನಕಾಂಬ್ರ ಏನೇನಿದ್ದಾವೆ ನಿಮ್ಮ ಶಾಲಾ ಮುಂಭಾಗದಲ್ಲಿ, ನಿಮ್ಮ ಮನೆಯ ಮುಂಭಾಗದಲ್ಲಿ ಏನಿದೆ ಅವುಗಳನ್ನು ಬರೆಯುವಂಥದ್ದು. ಇದಕ್ಕೆ ಭಾಗಗಳನ್ನು ಗುರುಸುವಂಥದ್ದು. ಮೊಗ್ಗು, ಹಣ್ಣು, ಎಲೆ, ಮತ್ತು ಇದು ಕಾಂಡ, ಇದು ಬೇರು ಅಂಥೇಳಿ ಸಸ್ಯದ ಭಾಗಗಳನ್ನು ಗುರುಸುವಂಥದ್ದು. ಇವುಗಳನ್ನು ಎಲ್ಲಿ ಬಳಸ್ತಾರೆ?
ಇದು ಆಸ್ಪತ್ರೆಯಲ್ಲಿ ಬಳಸ್ತಾರೆ. ಇದು ಮಾಸ್ಕು, ಇವು ಚಪ್ಪಲಿ, ಶೌಚಾಲಯಕ್ಕೆ ಹೋಗುವಂತಹ ಹಾಕ್ಕೊಳ್ಳುವಂಥದ್ದು, ಕರ್ಚಿಪ್ಪನ್ನು ಬಳಸುವಂಥದ್ದು. ಇದು ಕರ್ಚಿಪ್, ಇದು ಕರವಸ್ತ್ರ ಅಂತ ಕರಿತೀವಿ. ಇಲ್ಲಿ ಚಪ್ಪಲಿ, ಮುಖ ಕವಚ, ಮಾಸ್ಕು, ಆಮೇಲೆ ಸಮವಸ್ತ್ರ, ಕರ್ಚಿಪ್ ಇರುವಂಥದ್ದು ಕೈ ವಸ್ತ್ರ ಅಥವಾ ಕರವಸ್ತ್ರ ಅಂತ ಕರಿತೀವಿ. ಇವನ್ನೆಲ್ಲೆಲ್ಲಿ ನೋಡ್ತೀವಿ? ಆಸ್ಪತ್ರೆ, ಶಾಲೆ, ಶೌಚಾಲಯಗಳಲ್ಲಿ ನೋಡ್ತೀವಿ. ಯಾಕೆ ಬಳಸ್ಬೇಕು ಇವನ್ನ? ಕೈ ತೊಳೆಯಲು, ಸ್ವಚ್ಛತೆಗೋಸ್ಕರ ಬಳಸಬೇಕು. ಇವುಗಳನ್ನು ಬಳಸಿದ್ರೆ ಏನಾಗುತ್ತೆ? ಧೂಳು ಕಸ ಎಲ್ಲ ಮೂಗಿನ ಮೂಲಕ ಶ್ವಾಸಕೋಶವನ್ನು ಸೇರಿ ಹೊಟ್ಟೆಯನ್ನು ಸೇರಿ ನಮಗೆ ರೋಗಗಳನ್ನು ತರ್ತವೆ. ಹಾಗಾಗಿ ನಾವು ಅವನ್ನ ಬಳಸಬೇಕು. ಬ್ರಷು, ಪ್ರತಿದಿನ ಹಲ್ಲನ್ನು ಉಜ್ಜಬೇಕು. ಏಕೆ ಉಜ್ಜಬೇಕು? ನಾವು ಸೇವಿಸುವ ಆಹಾರದಲ್ಲಿ ಆಮ್ಲಗಳಿರ್ತವೆ. ಆ ಆಮ್ಲಗಳು ಬಿಡುಗಡೆ ಆಗೋದ್ರಿಂದ ನಮಗೆ ಬಾಯಲ್ಲಿ ವಾಸನೆ ಬರ್ತೈತೆ, ಹಲ್ಲುಗಳಲ್ಲೂ ಕೂಡ ವಾಸನೆ ಬರ್ತೈತೆ. ಆಗ ಅನ್ನದ ಹಗಳುಗಳು, ನಾವು ಊಟ ಮಾಡಿದಂತಹ ಆಹಾರದ ಕೆಲವು ಅಂಶಗಳು ಅಲ್ಲಿ ಸಂಧಿಯಲ್ಲಿ ಉಳಿದಿರ್ತವೆ. ಅವುಗಳನ್ನೆಲ್ಲವೂ ಕೂಡ ನಾವು ಉಜ್ಜಕ್ಕೆ ಏನು ಮಾಡಬೇಕು? ತೆಗಿಲಿಕ್ಕೆ ನಾವು ಬ್ರಷ್ ಮೂಲಕ ಹಲ್ಲನ್ನು ಉಜ್ಜಬೇಕು ಪ್ರತಿದಿನ. ಬಾಚಣಿಕೆ ಇಲ್ದಿದ್ರೆ ಏನಾಗ್ತದೆ? ಬಾಚಣಿಕೆ ಇಲ್ದಂದರೆ ನಾವು ಮಂಗಣ್ಣಂಗೆ ಕಾಣ್ತಿದ್ವಿ. ಯಾಕೆಂದರೆ ಕೂದಲನ್ನ ಸರಿಯಾಗಿ ಬಾಚ್ಕೊಂಡಿಲ್ಲ ಅಂತಂದರೆ ನಮ್ಮ ಕೂದಲು ಅಸಹ್ಯವಾಗಿ ಕಾಣ್ತವೆ. ಆಮೇಲೆ ಅಲ್ಲಿರುವಂಥ ಧೂಳು ಕಸವನ್ನು ತೆಗಿಲಿಕ್ಕೆ ಬಾಚಣಿಕೆ ಬಿಟ್ಟರೆ ನಾವು ಮಾಡೋಕ್ಕಾಗಲ್ಲ. ನೀನು ಕರವಸ್ತ್ರವನ್ನು ಯಾವ ರೀತಿ ಮಡಚ್ಕೋಬೇಕು ಅನ್ನೋದನ್ನು ತರಗತಿಯಲ್ಲಿ ನೀನು ಕೇಳಿ ಶಿಕ್ಷಕರಿಂದ ಅದನ್ನು ಮಡಚಿಕೊಳ್ಳುವಂಥದ್ದು. ನೆಕ್ಸ್ಟ್ ಬಂದರೆ ಇವಕ್ಕೆ ಮನೆಯಲ್ಲಿ ಬಳಕೆಯ ವಸ್ತುಗಳಿಗೆ ಸ್ಟಾರ್ ಹಾಕಬೇಕು, ಶಾಲೆಯಲ್ಲಿರುವಂಥ ವಸ್ತುಗಳಿಗೆ ರೈಟ್ ಹಾಕಬೇಕು. ಇದು ಮನೆಯಲ್ಲಿದೆ, ಇದಕ್ಕೆ ಸ್ಟಾರು. ಇದು ಶಾಲೆಯಲ್ಲಿದೆ, ರೈಟು. ಇದು ಮನೆಯಲ್ಲಿದೆ, ಸ್ಟಾರು. ಇದು ಶಾಲೆಯಲ್ಲಿದೆ, ರೈಟು. ಇವು ಗ್ರಂಥಾಲಯ, ಶಾಲೆಯಲ್ಲಿದೆ, ರೈಟು. ಇದು ಮನೆಯಲ್ಲಿದೆ, ಸ್ಟಾರು. ಗೊತ್ತಾಯ್ತಾ? ನೆಕ್ಸ್ಟ್ ಬಂದರೆ ಕಸ ವಿಂಗಡಿಸು ಅಂಥೇಳಿ ಇಲ್ಲಿಗೆ ಬರೀಬೇಕು ನೀನು. ಯಾವ್ಯಾವ ಕಸ? ಕಾಗದ ಚೂರು, ಪ್ಲಾಸ್ಟಿಕ್ಕು, ಪೆನ್ಸಿಲ್ಲು, ರಬ್ಬರ್, ಇದೆಲ್ಲ ಹಸಿ ಕಸ. ಇದು ಹಸಿ ಕಸ, ಇದು ಒಣ ಕಸ, ಇದು ಹಸಿ ಕಸ. ಇದು ಅಪಾಯಕಾರಿ ಕಸ, ಇಂಜೆಕ್ಷನ್ನು, ನೀರಿನ ಬಾಟ್ಲಿ, ಒಡೆದ ಬಾಟ್ಲಿ, ಮುರಿದ ಬಾಚಣಿಕೆ, ಇವೆಲ್ಲವೂ ಕೂಡ ಡೇಂಜರ್ ಇರುವಂಥವು. ಇಲ್ಲೆಲ್ಲ ಇವ್ರು ನೋಡಿ ಚಿತ್ರದಲ್ಲಿ ನೋಡ್ತೀವಲ್ಲ, ಇವರೆಲ್ಲ ಯಾರು? ಇವರು ಪೌರ ಕಾರ್ಮಿಕರು ಅಥವಾ ಸ್ವಚ್ಛತೆಯನ್ನು ಮಾಡುವಂಥವರು. ಇವ್ರು ಇಲ್ಲದಿದ್ರೆ ಏನಾಗುತ್ತೆ? ಕಸದ ರಾಶಿ ಬಿದ್ದು ಮಲಿನವಾಗ್ತಿತ್ತು, ರೋಗ ರುಜಿನಗಳು ಬರ್ತಾಯಿದ್ವು, ಸಾಕಷ್ಟು ಕಾಯಿಲೆಗಳು, ಸೊಳ್ಳೆ ಕ್ರಿಮಿಗಳಿಂದ ಡೆಂಗ್ಯೂ, ಮಲೇರಿಯಾಗಳು ಅಟ್ಯಾಕ್ ಆಗ್ತಿದ್ವು. ಇವರನ್ನ ಗೌರವಿಸಬೇಕು. ಹೌದು, ಯಾಕೆ? ರಸ್ತೆ ಬದಿಯನ್ನು ಕಸ ತೆಗಿತಾರೆ, ಸ್ವಚ್ಛಗೊಳಿಸ್ತಾರೆ, ನಗರವನ್ನು ಸುಂದರವಾಗಿ ಕಾಣುವಂತೆ ಮಾಡ್ತಾರೆ. ಹಾಗಾಗಿ ಇವ್ರನ್ನ ನಾವೇನು ಮಾಡಬೇಕು? ಗೌರವಿಸಬೇಕು. ಈ ವಾಹನ ನಿನ್ನ ಮನೆ ಮುಂದೆ ಬಂದಾಗ ಏನು ಮಾಡ್ತೀಯಾ? ವಾಹನ ಬಂದಾಗ ಹಸಿ ಮತ್ತು ಒಣ ಕಸ ಮತ್ತು ಅಪಾಯಕಾರಿ ಕಸಗಳನ್ನು ಬೇರೆ ಬೇರೆ ಡಬ್ಬದಲ್ಲಿ ಹಾಕಿ ವಿಂಗಡಿಸಿ ಕಸವನ್ನು ಏನು ಮಾಡ್ತೀನಿ? ನಾನು ವಾಹನಕ್ಕೆ ಹಾಕ್ತೀನಿ ಅಂತ ನೀನು ಹಾಕಬೇಕಲ್ಲಿ. ನಮ್ಮೂರ ಸ್ವಚ್ಛತೆ ನೋಡ್ರಿ, ಇಲ್ಲಿ ಪ್ರತಿ ಊರಿನಲ್ಲೂ ಇಂಥ ವಾಹನಗಳು ಬರ್ತವೆ. ಯಾಕೆಂದರೆ ಕಸ ತೆಗೆದುಕೊಂಡು ಹೋಗಿ ಬರ್ತವೆ. ಇದು ಸ್ವಚ್ಛ ಭಾರತ್ ಅಭಿಯಾನ ಅಂದ್ರೇನು? ನಮ್ಮ ದೇಶವನ್ನು ಸ್ವಚ್ಛತೆ ಮತ್ತು ಸುಂದರವಾಗಿ ಕಾಣುವಂತೆ ಇಟ್ಕೊಳ್ಳುವಂಥದ್ದು, ಯಾವುದೇ ರೋಗ ರುಜಿನ ಮಲಿನಗಳು ಆಗದಂತೆ ಕಾಪಾಡಿಕೊಳ್ಳುವಂಥದ್ದು. ನೀನು ಊರನ್ನು ಯಾವ್ಯಾವ ಸಂದರ್ಭದಲ್ಲಿ ಅವರು ಸ್ವಚ್ಛಗೊಳಿಸ್ತಾರೆ? ಮದುವೆ ಸಮಾರಂಭದಲ್ಲಿ, ಊರಿನ ಹಬ್ಬ, ಗಣಪತಿ ಹಬ್ಬ ಇದ್ದಾಗ, ಸ್ವಾತಂತ್ರ್ಯ ದಿನಾಚರಣೆ ಇದ್ದಾಗ, ನಿಮ್ಮೂರಲ್ಲಿ ಹಸಿರು ಮರಿ ಹಬ್ಬ ಇದ್ದಾಗ, ಈ ದಿನಗಳಲ್ಲಿ ಏನು ಮಾಡ್ತಾರೆ? ಸ್ವಚ್ಛತೆಯನ್ನು ಮಾಡ್ತಾರೆ. ಹೌದಾ? ಈ ಚಿತ್ರವನ್ನು ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ನೀನೇನು ಮಾಡಬೇಕು? ಉತ್ತರವನ್ನು ಬರೀಬೇಕು. ನೆಕ್ಸ್ಟ್ ಬಂದರೆ ಇದು ಶಾಲಾ ಮೈದಾನವನ್ನು ನೀನು ಸ್ವಚ್ಛಗೊಳಿಸ್ಬೇಕು. ಸ್ವಚ್ಛವನ್ನು ಗೊಳಿಸಿದರೆ ಈ ಥರ ಸ್ಮೈಲ್ ಚಿತ್ರವನ್ನು ಫಸ್ಟ್ ಒಂದು 0 ಹಾಕಬೇಕು, ಇಲ್ಲೊಂದು ಕಣ್ಣು ಹಾಕಿ ಈ ರೀತಿ ಹಾಕಿದರೆ ಸ್ಮೈಲ್ ಚಿತ್ರ. ನೀನು ಸ್ವಚ್ಛವನ್ನು ಗೊಳಿಸ್ತೀನಿ ಅಂತೇಳಿ ಈ ರೀತಿ ಏನು ಮಾಡಬೇಕು? ನೀನು ಸ್ಮೈಲ್ ಚಿತ್ರವನ್ನು ಹಾಕಬೇಕು. ನೀನು ತಲೆ ಬಾಚಲಿಕ್ಕೆ ಏನು ಮಾಡ್ತೀಯ? ಯಾವ ವಸ್ತುವನ್ನು ಬಳಸ್ತೀಯ? ಬಾಚಣಿಕೆ ಬಳಸ್ತೀಯ, ಕೊಬ್ಬರಿ ಎಣ್ಣೆ ಬಳಸ್ತೀಯ, ಹೌದಾ? ಆಮೇಲೆ ಕೈಯನ್ನು ವಾಶ್ ಮಾಡೋಕ್ಕೆ ಬ್ರಷು, ನೀರನ್ನು ಬಳಸ್ತೀಯ, ಸೋಪನ್ನು ಬಳಸ್ತೀಯ, ಹಲ್ಲುಜ್ಜಕ್ಕೆ ಬ್ರಷ್ ಬಳಸ್ತೀಯ, ಆಮೇಲೆ ಸೋಪು, ಶೂ ಒರೆಸೋಕ್ಕೆ ಶೂ ಪಾಲಿಸನ್ನು ಬಳಸ್ತೀಯ. ಇನ್ನು ನೀನು ಯಾವ ವಸ್ತುಗಳನ್ನ ಬಳಸ್ತೀಯ? ಬಟ್ಟೆ ಒಗಿಲಿಕ್ಕೆ ಬ್ರಷ್ ಬಳಸ್ತೀಯ, ಅವನ್ನೆಲ್ಲವೂ ಕೂಡ ನೀನಲ್ಲಿ ಬರಿಬೋದು. ನೆಕ್ಸ್ಟು ಬಂದರೆ ಮನೆಗಳನ್ನು ನಾವು ಮನೆ ಯಾಕೆ ಕಟ್ತೀವಿ? ವಾಸ ಮಾಡಲಿಕ್ಕೆ ಕಟ್ತೀವಿ. ಮಳೆಯಿಂದ ರಕ್ಷಣೆ ಪಡಲಿಕ್ಕೆ, ಬಿಸಿಲಿನಿಂದ ರಕ್ಷಣೆ ಪಡಲಿಕ್ಕೆ, ನಮಗೆ ಒಳ್ಳೆಯ ಯೋಗ್ಯವಾದ ವಾಸ ಮಾಡಲಿಕ್ಕೆ ಮನೆ ಬೇಕು. ನಮ್ಮ ಸುತ್ತಮುತ್ತಲು ನಾವು ಸ್ವಚ್ಛತೆಯನ್ನು ಏಕೆ ಮಾಡಬೇಕು? ಸೊಳ್ಳೆ ಕೀಟಗಳಿಂದ ರಕ್ಷಣೆ ಪಡೆಯಲು ನಾವು ಸ್ವಚ್ಛವಾಗಿರಬೇಕು. ನೀನು ಯಾವ್ಯಾವ ರೀತಿ ಮನೆಗಳನ್ನು ನೋಡಿದೀಯಾ? ಹಂಚಿನ ಮನೆ, ಸೀಟಿನ ಮನೆ, ಕಲ್ಲಿನ ಮನೆ, ಮಹಡಿ ಮನೆಯನ್ನು ನೋಡಿದೀಯಾ? ಸಾಮಾನ್ಯವಾಗಿ ಪ್ರಾಣಿ ಪಕ್ಷಿ ಕೀಟಗಳು ಎಲ್ಲಿ ವಾಸಿಸ್ತವೆ? ಕಾಡಿನಲ್ಲಿ ವಾಸಿಸ್ತವೆ. ಹೌದಾ? ಕಾಡಿನಲ್ಲಿ ವಾಸಿಸ್ತವೆ. ಯಾಕೆಂದರೆ ಅವರಿಗೆ ಸುರಕ್ಷಿತವಾದ ಜಾಗ, ಹಾಗಾಗಿ ವಾಸ ಮಾಡ್ತವೆ. ಕೆಲವು ಗೂಡುಗಳಲ್ಲಿ ವಾಸ ಮಾಡ್ತವೆ, ಕೆಲವು ಬಿಲಗಳಲ್ಲಿ ವಾಸ ಮಾಡ್ತವೆ. ಹೌದಾ? ಬಿಲದಲ್ಲಿ ವಾಸ ಮಾಡ್ತವೆ. ಆಮೇಲೆ ಇನ್ನಷ್ಟು ಪಕ್ಷಿಗಳು ಮರದ ಮೇಲೆ ವಾಸ ಮಾಡ್ತವೆ. ಮನೆ ಕಿಟಕಿ ಮೇಲೆ ಜಾಗದಲ್ಲೂ ಕೂಡ ಪಕ್ಷಿಗಳು ವಾಸ ಮಾಡ್ತವೆ.
ಇವನ್ನೆಲ್ಲವನ್ನು ಕೂಡ ನಾವು ಬರೆಯುವಂಥದ್ದು. ಅಂದರೆ ಕೀಟಗಳಿಗೆ ಕಾಡು ಬೇಕು, ಕಾಡಿನಲ್ಲಿ ಗುಹೆಗಳು, ಬಿಲಗಳು ಇವೆಲ್ಲವನ್ನು ಕೂಡ ನಾವಿಲ್ಲಿ ಮಾಡಬೇಕು. ಅವುಗಳನ್ನು ಅವು ವಾಸ ಮಾಡುವಂಥ ಅವಕ್ಕೆ ಅದು ಸ್ವಂತ ಇರೋದರಿಂದ, ಜಾಗ ಇರೋದ್ರಿಂದ ಆ ಜಾಗದ ಹೆಸರನ್ನು ಬರೀಬೇಕು. ನಾವು ಪುಸ್ತಕಕ್ಕೆ ಕವರ್ ಅಂದರೆ ರೊಟ್ಟನ್ನು ಹಾಕ್ತೀವಿ. ಯಾಕೆ ರೊಟ್ಟನ್ನು ಹಾಕ್ತೀವಿ? ಮಳೆಯಿಂದ ನೀರಿಂದ ತೊಯ್ದಂಗಿರಲಿ, ನೆನೆದಂಗಿರಲಿ, ನೆಲದ ಮೇಲೆ ಇಟ್ಟಾಗ ಅಥವಾ ಬರೀಬೇಕಾದ್ರೆ ಓದಬೇಕಾದ್ರೆ ಕೊಳೆ ಆಗದಂತೆ ಪುಸ್ತಕಕ್ಕೆ ಅದೇನು ಮಾಡ್ತೈತೆ, ಮೇಲೋದಕ್ಕೆ ರಕ್ಷಣೆಯನ್ನು ಕೊಡ್ತತೆ. ಇಲ್ಲಿ ರಂಗೋಲಿಯನ್ನು ನೋಡಿದಿ ತಾನೆ? ಹೌದು, ನಿನಗೆ ಬರುತ್ತಾ ಬಿಡಿಸೋಕ್ಕೆ? ಹೌದು. ಯಾವ್ಯಾವ ರಂಗೋಲಿಯನ್ನು ಬಿಡಿಸ್ತೀಯಾ? ಹೌದಾ? ಯಾವ್ಯಾವ ವಸ್ತುಗಳನ್ನು ಬಳಸ್ತೀಯಾ? ರಂಗೋಲಿ ಪುಡಿ, ಉಪ್ಪು, ಬಣ್ಣಗಳು, ರಂಧ್ರದ ರೊಟ್ಟು ಇವುಗಳನ್ನೆಲ್ಲ ಬಳಸ್ತೀವಿ. ಹೌದಾ? ರಂಗೋಲಿ ಹಾಕೋಕ್ಕೆ ಇನ್ನು ಏನೆಲ್ಲ ಬಳಸ್ತೀಯೋ, ಯಾವ ವಸ್ತುಗಳನ್ನ ಬಳಸ್ತೀಯ ಅಲ್ಲಿ ಗಿಳಿಗಳನ್ನು ನೀನು ಬರೆಯುವಂಥದ್ದು. ನೀವು ಯಾವ ರಂಗೋಲಿಯನ್ನು ಹಾಕ್ತೀಯ ಅನ್ನೋದನ್ನು ಇಲ್ಲಿ ನಾನು ದ್ವೀಪ, ಗುಲಾಬಿ ಅಂತ ಬರೆದೀನಿ. ನಿನಗೆ ಇನ್ಯಾವ ಇದ್ದಾವೆ ಬರೀಬಹುದು. ನೆಕ್ಸ್ಟು, ಒಂದು ಬೆರಳು ತುದಿಗೆ ಬಣ್ಣವನ್ನು ಅದ್ಕೋಬೇಕು. ಬಣ್ಣವನ್ನು ಚೆನ್ನಾಗಿ ಅದ್ಕೊಂಡು ಈ ಪೇಂಟ್ ಮಾಡ್ತಾರಲ್ಲ ಅಂತಹ ಬಣ್ಣವನ್ನು ಬೆರಳು ತುದಿಗೆ ಅಂಟ್ಕೊಂಡು ನೀನು ಮಾಡಬೇಕು, ನಿನ್ನ ಬೆರಳಿನ ತುದಿಯ ಬಳ್ಳುಗಳನ್ನು ಅಮುಕ್ತಾ ಈ ರೀತಿ ಅಮುಕ್ತಾ ಹೋದಂಗೆ ಮರದ ಎಲೆಗಳು ಬರುವಂಥದ್ದು. ನೆಕ್ಸ್ಟು ಈ ರಂಗೋಲಿಗೆ ಈ ರೀತಿ ಚಿತ್ರವನ್ನು, ಬಣ್ಣವನ್ನು ಬಳಿಯುವಂಥದ್ದು. ಇನ್ನೂ ಸುಂದರವಾಗಿ ನೀನು ಬಳಿ. ನಾನು ಇಷ್ಟನ್ನು ಮಾಡಿದ್ದೀನಿ, ಇನ್ನೂ ಚೆನ್ನಾಗಿ ನೀನು ಮಾಡ್ತೀನಿ ಅಂದರೆ ಇನ್ನೂ ಚೆನ್ನಾಗಿ ಕ್ರಯನ್ಸ್ ಮೂಲಕ ಬಣ್ಣವನ್ನು ಹಚ್ಚಬೇಕು. ಇಲ್ಲಿ ಆಕೃತಿಗಳನ್ನು ಬಳಸಿಕೊಂಡು ನೀನೊಂದು ಆಕೃತಿಯನ್ನು ಸಿದ್ಧಪಡಿಸಬೇಕು. ಆ ಆಕೃತಿಗೆ ನಿಂದೇ ಆದ ರೀತಿಯಲ್ಲಿ ಬಣ್ಣವನ್ನು ಹಚ್ಚುವಂಥದ್ದು. ನೆಕ್ಸ್ಟು ಇದನ್ನು ತರಗತಿಯಲ್ಲಿ ಶಿಕ್ಷಕರು ಅದನ್ನು ಚರ್ಚೆ ಮಾಡಿ ನೀನು ರಾಕೆಟನ್ನು ಯಾವ ರೀತಿ ತಯಾರು ಮಾಡಬೇಕು, ಗಾಳಿಪೆನನ್ನು ತಯಾರು ಮಾಡೋದಂಥದ್ದನ್ನು ನೋಡ್ಬೋದು. ನೀನು ಗಣಪತಿ ಇವೆಲ್ಲ ತಯಾರು ಮಾಡೋದನ್ನು ನೋಡಿರ್ತೀಯ. ನೀನು ಕೂಡ ಮಣ್ಣಿನಿಂದ ತಯಾರು ಮಾಡೋದರ ಬಗ್ಗೆ ನೀನು ತಿಳ್ಕೋಬೇಕು. ಇದು ದಾರದಿಂದ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು. ದಾರದ ಮೂಲಕ ಅಕ್ಷರಗಳನ್ನು ರೊಟ್ಟಿನ ಮೂಲಕ ಅಂಟಿಸುವಂಥದ್ದು, ಆ ಥರ ಅಂಟಿಸುವಂಥದ್ದು ಆ ರೀತಿ ಮಾಡ್ಬೋದು. ಇಲ್ಲಿ ಮಣಿ ಸರಗಳನ್ನು ನೋಡ್ಬೋದು. ಇಲ್ಲಿ ಮಣಿ ಸರಗಳನ್ನು ಸೂಜಿಯನ್ನು ತೆಗೆದುಕೊಂಡು ಯಾವ್ಯಾವ ಆಕಾರದಲ್ಲಿ ಮಾಡ್ಬೋದು ಅಂಥದ್ದನ್ನು ನೀನು ತರಗತಿಯಲ್ಲಿ ಇದನ್ನು ಶಿಕ್ಷಕರ ಜೊತೆ ನೀನು ಮಾಡಬೇಕು. ಈ ರೀತಿ ನಿನಗೆ ನೋಡಿರಿ, ಮೆಣಸಿನಕಾಯಿಯನ್ನು ತಿಂದಾಗ ತುಂಬ ಖಾರ ಆದಾಗ ಹಾ ಅಂತ ತೆರಿತೀವಿ. ಹೌದಾ? ಆಮೇಲೆ ನೆಕ್ಸ್ಟು ಹಾಗಲಕಾಯಿ ತಿಂದಾಗ ಅಥವಾ ಕಹಿ ಬೇವಿನ ಸೊಪ್ಪು ಇರ್ತೈತೆ ಅಥವಾ ಕಹಿ ವಸ್ತುಗಳನ್ನು ತಿಂದಾಗ ಅಯ್ಯಯ್ಯೋ ಅಂತ ಅಂತೀವಿ ಹಾಗಲಕಾಯಿ ತಿಂದಾಗ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಿಂಬೆಹಣ್ಣು ತಿಂದಾಗ ಅಥವಾ ಕಿತ್ತಳೆ ಹಣ್ಣು ತಿಂದಾಗ ಅರ್ಥವಂಥದ್ದು. ಲಾಲಿಪಾಪ್ ತಿಂದಾಗ ನೋಡ್ರಿ ಎಷ್ಟು ಖುಷಿ ಆಗುತ್ತೆ, ಅಂತ ಬಾಯಿ ತತ್ಬಿಟ್ಟಾನ. ಹೌದಾ? ನೀವು ತಿರ್ತೀರ ಹೌದ್ರಾ? ಲಾಲಿಪಾಪ್ ಅಂದರೆ ಅಷ್ಟು ಇಷ್ಟ. ಇವುಗಳನ್ನು ಸನ್ನಿವೇಶಕ್ಕೆ ಅನುಗುಣವಾಗಿ ನಮಗೆ ಮುಖದಲ್ಲಿ ಆಗುವಂಥ ಹಾವಭಾವಗಳನ್ನು ಗಮನಿಸ್ಬೋದು. ನೆಕ್ಸ್ಟ್, ನೀನು ಯಾವ ಆಹಾರವನ್ನು ತಿಂತೀಯ, ನಿನಗೆ ಹಾಲು ಇಷ್ಟ ಅಂದರೆ ಹಾಲನ್ನು ಎಳ್ಕೋಬೇಕು. ನಿನಗೆ ಮೊಟ್ಟೆ ತಿನ್ನಲ್ಲ ಅಂದರೆ ಬಿಡಬೇಕು, ಇಲ್ಲಿಗೆ ಎಳ್ಕೋಬಾರ್ದು, ಗೆರೆಯನ್ನು ಎಳಿಬಾರ್ದು. ರೈಸ್ ಉಣ್ತೀನಿ ಅಂದರೆ ಗೆರೆ ಎಳ್ಕೋಬೇಕು, ಮೀನು ತಿಂತೀನಿ ಅಂದರೆ ಗೆರೆ ಎಳ್ಕೋಬೇಕು. ನೀನು ಯಾವುದು ಊಟ ಮಾಡ್ತೀಯ ಅದನ್ನು ಮಾತ್ರ ನೀನು ಬಾಳೆ ಎಲೆ ಮೇಕೆ ಎಳ್ಕೋಬೇಕು. ಯಾವುದು ಊಟ ಮಾಡಲ್ಲ ಅದನ್ನು ನಿನ್ನ ಬಾಳೆ ಎಲೆ ಮೇಕೆ ಎಳ್ಕೋಬಾರ್ದು. ಆಯಿತಾ? ನೆಕ್ಸ್ಟ್ ಬಂದರೆ ಇಲ್ಲಿ ಹಸಿಯಾಗಿ ತಿನ್ನುವಂಥದ್ದಕ್ಕೆ ನೀನು ನೀಲಿ ಬಣ್ಣವನ್ನು ಹಾಕಬೇಕು. ನೀಲಿ ಬಣ್ಣ ಹಸಿಯಾಗಿ ತಿನ್ನುವಂಥ, ಕ್ಯಾರೆಟ್ ಹಸಿಯಾಗಿ ತಿಂತಿತ್ತಾನೆ, ಮೂಲಂಗಿ ತನ ನಾವು ಹಸಿಯಾಗಿ ತಿನ್ಬೋದಾ? ಮೆಕ್ಕೆಜೋಳ ಹಸಿಯಾಗಿ ತಿನ್ಬೋದಾ? ಅದು ಎಳಪೆ ಇದ್ದಾಗ ಸೌತೆಕಾಯಿ ಹಸಿಯಾಗಿ ತಿನ್ಬೋದಾ? ಹೌದ್ರಾ? ಇದು ಟೊಮೊಟೊ ಅನ್ನೋನು ಕೂಡ ನಾವು ಹಸಿಯಾಗಿದ್ದಾಗ ತಿನ್ಬೋದಾ? ಇದು ಬಾಳೆಕಾಯಿ, ಇದನ್ನು ಕೂಡ ನಾವು ಹಸಿಯಾಗಿ ತಿನ್ಬೋದು. ಉಳಿದಂತೆ ಆಲೂಗೆಡ್ಡೆಯನ್ನು ಬೇಯಿಸಿ ತಿನ್ನಬೇಕು, ಅದಕ್ಕೆ ಹಳದಿ ಕಲರನ್ನು ಹಾಕಬೇಕು. ಕೋಸನ್ನು ಕೂಡ ಹಳದಿ ಕಲರನ್ನು ಹಾಕಬೇಕು. ನೆಕ್ಸ್ಟ್, ಈ ಪಲಾವು ಅಥವಾ ರೈಸ್ ಬಾತ್ ಮಾಡೋಕ್ಕೆ ಏನೇನು ಹಾಕಿದ್ದಾರೆ? ಅಕ್ಕಿ ಬೇಕು, ಟೊಮೊಟೊ ಬೇಕು, ಹಸಿಮೆಣಸಿನ್ಕಾಯಿ ಬೇಕು, ಗೋಡಂಬೆ ಬೇಕು, ಬೀನ್ಸ್ ಬೇಕು, ಕ್ಯಾರೆಟ್ ಬೇಕು, ಚಕ್ಕೆ, ಲವಂಗ, ಬಟಾಣಿ, ಉಪ್ಪು, ನೀರು, ಇದರಲ್ಲಿ ಯಾವ್ದಾರ ಒಂದು 5 ವಸ್ತುಗಳನ್ನು ಮಾತ್ರ ನೀನು ಬರೆದ್ರೆ ಸಾಕು. 5 ಪದಾರ್ಥಗಳನ್ನು ನೀನು ಬರೆದ್ರೆ ಸಾಕು. ಇದರಲ್ಲಿ ಯಾವುದು ಒಳ್ಳೆಯದು? ಆಯ ದಿನವೇ ತಯಾರಾದ ಹಾಲಿನ ಪ್ಯಾಕೆಟ್ ಒಳ್ಳೆಯದು, ಬೂಸ್ಟ್ ಹಿಡಿದ ಬ್ರೆಡ್ಡು ಕೆಟ್ಟದ್ದು, ಅವಧಿ ಮೀರಿದ ಅಣಬೆ ಕೆಟ್ಟದ್ದು, ಹುಳು ಹಿಡಿದ ಬೇಳೆಕಾಳು ಕೆಟ್ಟದ್ದು, ಹುಳಿಯಾದ ದೋಸೆ ಹಿಟ್ಟು ಕೆಟ್ಟದ್ದು, ಆಮೇಲೆ ಉರಿದು ಕೊಟ್ಟ ಪಾಪ್ಕಾರ್ನು ಬೆಸ್ಟು, ಸ್ವಚ್ಛ ಜಾಗದಲ್ಲಿ ಸಿದ್ಧವಾದ ಕಬ್ಬಿನ ಹಾಲು ಬೇಕು. ಓಕೆ, ರೈಟ್ ಮಾರ್ಕ್ ಹಾಕಬೇಕು. ಇಲ್ಲಿ ನೀನು ಖರೀದಿಸಿರುವಂತಹ ಯಾವುದಾದ್ರೂ ಪ್ಯಾಕೆಟ್ನ ಹೆಸರನ್ನು ಬರೆದು ಅದರಲ್ಲಿರುವಂಥ ದಿನಾಂಕ,
ಅವನ್ನು ನಮೂದು ಮಾಡಬೇಕು. ಮತ್ತು ಅದು ಕೊನೆಗೊಂಡಂಥ ದಿನಾಂಕ, ಆ ಪ್ಯಾಕೆಟ್ ಎಕ್ಸ್ಪೈರಿ ಡೇಟ್ ಅಂತ ಇರ್ತೈತೆ, ಆ ನೀನು ಖರೀದಿ ಮಾಡಿದ ಪ್ಯಾಕೆಟನ್ನು ತಂದು ನೀನೇನು ಮಾಡಬೇಕು, ಅದರಲ್ಲಿ ದಿನಾಂಕವನ್ನು ನೋಡಿ, ಅದು ತಯಾರಾದ ದಿನಾಂಕ ಮತ್ತು ಅಂತಿಮ ದಿನಾಂಕವನ್ನು ನೋಡಿ ಇಲ್ಲಿ ನೀನು ಪುಸ್ತಕದಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಹುಂಚೆ ಹಣ್ಣನ್ನು ಕೊಟ್ಟಿರುವಂಥದ್ದು. ಈ ಹುಂಚೆ ಹಣ್ಣು ಮಾಡೋಕ್ಕೆ ನಿನಗಾಗಲೇ ಗೊತ್ತಿದೆ, ಒಂದು ಚಮಚ ಬೆಲ್ಲ, ಒಂದು ಹುಣಸೆ ಹಣ್ಣು ಸ್ವಲ್ಪ, ಜೀರಿಗೆ ಸ್ವಲ್ಪ, ಕಾಳು ಮೆಣಸು, ಶುಂಠಿ ಇವನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುಟ್ಟಿ ಒಂದು ಕಡ್ಡಿಗೆ ಏರಿಸ್ಕೊಂಬಿಟ್ಟು ಚಿಪ್ಪಿಬಿಟ್ರೆ ಆಹಾ ಎಷ್ಟು ಚೆನ್ನಾಗಿರ್ತೈತಲ್ವ. ನೋಡಿರಿ, ಆಹಾರವನ್ನು ವೇಸ್ಟ್ ಮಾಡಬಾರ್ದು. ನೋಡಿರಿ, ಇಲ್ಲೆಲ್ಲ ಆಹಾರವನ್ನು ಚೆಲ್ಲಿದ್ದಾರೆ, ಹೆಂಗೆ ಬೇಕಂಗೆ ಎಸ್ತಿದ್ದಾರೆ, ಹೌದ್ರಾ? ನೋಡಿರಿ, ಇಲ್ಲೆಲ್ಲ ಚೆಲ್ತಾ ಇದ್ದಾರೆ, ಈ ರೀತಿ ಕಸದ ಬುಟ್ಟಿಗೆ ಹಾಕ್ತಾ ಇದ್ದಾರೆ. ಈ ರೀತಿ ಹಾಕಬಾರ್ದು. ಯಾಕೆ ಹಾಕ್ಬಾರ್ದು ಅಂತಂದರೆ, ನೋಡಿರಿ, ಇಲ್ಲಿ ಆಹಾರವನ್ನು ಸಿದ್ಧ ಮಾಡಲಿಕ್ಕೆ ನಾವು ಗ್ಯಾಸು, ನೀರು, ಸಾಂಬಾರು ಪದಾರ್ಥ ಎಲ್ಲವನ್ನು ಬಳಸಿರ್ತೀವಿ. ಜೊತೆಗೆ ರೈತರು ಕೂಡ ಕಷ್ಟಪಟ್ಟು ಬೆಳೆದಿರ್ತಾರೆ. ಅದು ಅಂತಿಮವಾಗಿ ಸಿದ್ಧವಾಗಲಿಕ್ಕೆ ತುಂಬ ದಿನಗಳನ್ನು ತಗೊಂಡು ಆಹಾರ ರೆಡಿಯಾಗಿರ್ತೈತೆ. ಅಂಥ ಆಹಾರವನ್ನು ಕ್ಷಣ ಮಾತ್ರದಲ್ಲಿ ಚೆಲ್ಲಬಾರ್ದು. ನಮ್ಮ ದೇಶದ ಉತ್ಕೃಷ್ಟ ಆಹಾರ ಪದಾರ್ಥ ಇರೋದರಿಂದ ಹಸಿವಿನಿಂದ ಕೊರಗುವವರು ಭಾಳ ಜನ ಇದ್ದಾರೆ. ಅವರಿಗೋಸ್ಕರ ನಾವು ಇನ್ನೊಬ್ಬರು ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಅಥವಾ ಹಸಿವನ್ನು ನೀಗಿಸಲಿಕ್ಕೆ ನಾವು ಆಹಾರವನ್ನು ನಮಗೆ ಎಷ್ಟು ಬೇಕು ಅಷ್ಟೇ ಕಡಿಮೆ ಪ್ರಮಾಣದಲ್ಲಿ ಬಳಸಿ ಮೌಲ್ಯಯುತವಾಗಿ ಆಹಾರವನ್ನು ಬಳಸಬೇಕು ಅಂತಕ್ಕಂಥದ್ದು. ಲಾಸ್ಟ್ ನಿಮಗೆ ಇದನ್ನು ಇದು ಹವಾಮಾನ ನಕ್ಷೆ ಕ್ರೋಢೀಕರಣ ಅಂತೇಳಿ ನಿನ್ನ ತರಗತಿ ಕೋಣೆಯಲ್ಲಿ ಇರ್ತೈತೆ ತಿಂಗಳವಾರು. ಈ ತಿಂಗಳವಾರು ಏನು ಮಾಡಬೇಕು, ಜೂನ್ ತಿಂಗಳದ್ದು ಒಂದು ಸತಿ ಹಾಕಬೇಕು, ಜುಲೈ ತಿಂಗಳದ್ದು ಹಾಕಬೇಕು. ತಿಂಗಳು ಮುಗಿದ ತಕ್ಷಣ ಏನು ಮಾಡಬೇಕು, ಕ್ರೋಢೀಕರಣ ಮಾಡಿರ್ತಾರೆ, ನಿಮ್ಮ ತರಗತಿಯ ಶಿಕ್ಷಕರು ಕ್ರೋಢೀಕರಣ ಮಾಡಿರ್ತಾರೆ, ಅದನ್ನು ನೀನೇನು ಮಾಡಬೇಕು, ಇಲ್ಲಿಗೆ ಹಾಕಬೇಕು. ಆಮೇಲೆ ಆಗಸ್ಟ್ ತಿಂಗಳು ಮುಗಿದ್ಮೇಲೆ ಆಗಸ್ಟ್ ತಿಂಗಳು ಹಾಕಬೇಕು. ಹಿಂಗೆ ತಿಂಗಳವಾರು ನೀನೇನು ಮಾಡಬೇಕು, ಆಯಾ ತಿಂಗಳನ್ನು ನೀನು ಈ ಒಂದು ನಿನ್ನ ಪರಿಸರ ಬುಕ್ಕಿಗೆ ಹಾಕಿಕೊಳ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.